ಸ್ಮಾಲ್ ಕಾಫಿ ಬ್ರೇಕ್ ಸ್ಟಾಪ್. ಇಲ್ಲಿ ಫಿಲ್ಟರ್ ಕಾಫಿ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಫಿಲ್ಟರ್ ಕಾಫಿ ಇನ್ನೊಂದು ಮಾಡ್ತಾರೆ ಫಿಲ್ಟರ್ ಕಾಫಿ. ಎಸ್, ಫಿಲ್ಟರ್ ಕಾಫಿ. ನಮ್ಮ ಸರ್ರು ಫುಲ್ಲು ಫ್ರೆಶ್ ಆಗಿದ್ದಾರೆ. ಇಲ್ಲ ಟಯರ್ಡ್ ಆಗಿದ್ದಾರೆ. ನಿದ್ದೆ ಬರ್ತಾ ಇದೆ ಅವರಿಗೆ 100%. ಸೊ ಅವರಿಗೆ ಕಾಫಿ ಬೇಕು. ನಿದ್ದೆ ಮಾಡಿಲ್ಲ ಅವರು. ಸೊ ಅದಕ್ಕೆ ಕಾಫಿ ಕೊಡಿಸ್ತಾ ಇದ್ದೀವಿ ಅವ್ರಿಗೆ ನಾವು. ಕಾಫಿ ಕೊಡ್ಸು ಮಗ, ಕಾಫಿ ನಿಲ್ಸು ಮಗ ಅಂದ್ಬಿಟ್ಟು ಇದಕ್ಕೂ ಒಂದು 1 hour ಮುಂಚೆ ಇನ್ನೊಬ್ರು ಯಾರೋ ಏನಕ್ಕೋ ನಿಲ್ಸು ಅಂತ ಹೇಳಿದ್ರು. ನೆನಪಿದ್ಯಾ? ಎಸ್ ಅದು ಇಂಪಾರ್ಟೆಂಟ್. ಕಾಫಿ ಟೈಮ್. ವ್ಲಾಗಿಂಗ್ ಕ್ಲಾಶ್. ಕ್ರಿಂಜ್. ಚಿಯರ್ಸ್. ಕಾಫಿ ಮಾತ್ರ ಒಂಚೂರು ಚೆನ್ನಾಗಿಲ್ಲ. ಅಲ್ಲಿ ತುಂಬ ಎನರ್ಜಿ ಡ್ರಿಂಕ್ ಇದೆ ಅಂತ ಇವನಿಗೆ ಕೊಟ್ಟೆ. ನೋಡಿದ್ರೆ ಒಂದೇ ಇರೋದು, ವಾಪಸ್ ಕಿತ್ಕೊಬಿಟ್ಟೆ. ಅದ್ಯಾವ ಕಲರು? ಇಲ್ಲ ಐತಲ್ಲ ಅದು 0 ಕೊಡು ಮಗ, 0 ಕೊಡು. ಓಕೆ, ಎನರ್ಜಿ ಡ್ರಿಂಕ್ ಬ್ರೋ. ನೀರು ಕುಡಿ ಬ್ರೋ. ನೀರು ತಗೊಳ್ಳೋ. ಓಕೆ, ಫುಲ್ ಎಲ್ಲ ಏನೇನು ಬೇಕು ತೊಗೊತಾ ಇದ್ದೀವಿ. ಸೊ ಸ್ವಲ್ಪ 4 o'clock ರೆಡಿ ಆಗಿರೋದ್ರಿಂದ, ಹೊರಟಿರೋದ್ರಿಂದ ನಾವು ಸ್ವಲ್ಪ ಎಲ್ಲರಿಗೂ ಲೈಟಾಗಿ ಇದೇ ಬರೋ ಥರ ಇದೆ. ಸೊ ಬಟ್ ದಟ್ ಡಸಂಟ್ ಮೀನ್ ವಿ ಆರ್ ಆಲ್ ಫೈನ್. ವೈಟ್ ಮಾನ್ಸ್ಟರ್. ಇದು ಬ್ಲ್ಯಾಕ್ ಮಾನ್ಸ್ಟರ್. ಓಕೆ, ಲೆಟ್ಸ್ ಗೋ. ಗೈಸ್, ಇನ್ನೇನು ಆಲ್ಮೋಸ್ಟ್ ರೀಚ್ ಆಗೋಕ್ಕಾಯಿತು. ಟೈಮ್ ಬಂದ್ಬಿಟ್ಟು ಈಗ 12:30. ಇನ್ನು 41 ಕಿಲೋಮೀಟರ್ ಇದೆ ಪಳನಿಗೆ. ಆಲ್ಮೋಸ್ಟ್ ವಿ ಆರ್ ಅಬೌಟ್ ಟು ರೀಚ್. ಸಮ್ ಸ್ಮಾಲ್ ಬ್ರೇಕ್ ತೊಗೊಂಡಿದ್ದೀವಿ. ಸ್ಮಾಲ್ ಝೂಝೂ ಬ್ರೇಕ್. ಫೈನಲಿ we reached ಪಳನಿ. ಸಖತ್ತಾಗಿದೆ ಮಾತ್ರ ಟೆಂಪಲ್. ಇವಾಗ ರೂಮ್ ಹುಡ್ಕೋಕೆ ಹೋಗ್ತಾ ಇದ್ದೀವಿ. ರೂಮ್ ಹುಡುಕ್ತಾ ಇದ್ದೀವಿ. ಅವಾಗ್ಲಿಂದ 4-5 ರೂಮ್ ಹುಡ್ಕಾಯಿತು. ದ ಫಸ್ಟ್ ಒನ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಸ್ವಲ್ಪ ಹೀಟ್ ಇದೆ ಜಾಸ್ತಿ. ಟ್ರೈಂಗ್ ಟು ಲುಕ್ ಫಾರ್ ಸಮಥಿಂಗ್ ವಿತ್ AC. ಸೊ ಇಲ್ಲೊಂದಿದೆ, ನೋಡೋಣ ಹೆಂಗಿದೆ ಮಾತ್ರ. ವಿಲ್ಸಿ. ಏನೋ ಮಳೆನಾ? ಎಲ್ಲಿ? ಅವಾಗ್ಲಿಂದ ರೂಮ್ ಹುಡ್ಕಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ರೂಮ್ಸ್ ಇದೆ, ಬಟ್ ನಮ್ಮ ಬಜೆಟಲ್ಲಿ ಸಿಗ್ತಿಲ್ಲ. ಬಜೆಟ್ ಅಂದರೆ, ಸೊ ವಾಟ್ ಐಮ್ ಟ್ರೈಂಗ್ ಟು ಸೇ ಈಸ್ ಲೈಕ್ ಆ ಥರ ಹೈ ಲೆವೆಲ್ ರೂಮ್ಸ್ ಎಲ್ಲ ಏನಿಲ್ಲ ಇಲ್ಲಿ. ನಾರ್ಮಲ್ ಆ್ಯಸ್ ಪರ್ ದ ದಿಸ್ ಥಿಂಗ್. ಬಟ್ ಸ್ವಲ್ಪ ಚೆನ್ನಾಗಿರೋ ರೂಮ್ಸ್ ಅಂದರೆ ಸ್ವಲ್ಪ ದೂರ ಇದೆ. ಸೊ ವಾಕಬಲ್ ಡಿಸ್ಟರ್ಬೆನ್ಸ್, ಟೆಂಪಲ್ಸ್ಗೆಲ್ಲ ಆ ಥರ ಏನಿಲ್ಲ, ನಡ್ಕೊಂಡು ತುಂಬ ದೂರ ನೋಡಬೇಕು. ಸೊ ವಿ ಆರ್ ಸ್ಟಿಲ್ ಟ್ರೈಂಗ್ ಫಾರ್ ದ ಬೆಸ್ಟ್ ರೂಮ್ಸ್. ಸೊ ಇವಾಗ ನಾವು ಸದ್ಯಕ್ಕೆ ಇಲ್ಲಿದ್ದೀವಿ. ಏನೋ ಮಗ, ದಂಡಪಾನಿ ನಿಲಯಂ ಗೌರ್ಮೆಂಟ್ ಅವ್ರದ್ದು. ಸೊ ನಮ್ಮ ಹುಡುಗ ಸ್ವಲ್ಪ ಕಾಲ್ಸ್ ಎಲ್ಲ ಮಾಡ್ತಾ ಇದ್ದಾನೆ. ಸೊ ಏನಾಗುತ್ತೆ ಗೊತ್ತಿಲ್ಲ. ಲೆಟ್ಸ್ ಸಿ. ಪ್ರಿಫರಬಲ್ AC ರೂಮ್ ಬಿಕಾಸ್ ಫುಲ್ ಹೀಟ್ ಇದೆ ಇಲ್ಲಿ. ಐ ಡೋಂಟ್ ನೋ ಹೌ ವಿಲ್ ಸರ್ವೈವ್. ಬಟ್ ರಾತ್ರಿ ಫುಲ್ ಕೋಲ್ಡ್ ಇರುತ್ತೆ ಅನ್ಸುತ್ತಲ್ಲ, ರಾತ್ರಿ ಕೋಲ್ಡ್ ಇರುತ್ತೆ ಅಂತ ಅನಿಸುತ್ತೆ. ಸೊ ಲೆಟ್ಸ್ ಸಿ. ಸಖತ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲ ಮಗ? ಕ್ರೇಜಿ ಕ್ಲೀನಾಗಿದೆ. ನಾನು ಇವನಿಗೆ ಮಗ ಗೌರ್ಮೆಂಟ್ ಇದು ಅಂದಾಗ ಬೇಡ ಅಂದಿದೆ. ಬಟ್ ಇಟ್ಸ್ ಲುಕ್ಸ್ ವೆರಿ ನೈಸ್. ಒಳಗಡೆ ಹೆಂಗಿದೆ ಅಂತ ಗೊತ್ತಿಲ್ಲ.
ಬಟ್ ಫಸ್ಟ್ ಆಫ್ ಆಲ್ ರೂಮ್ ಸಿಗುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ನೋ ರೂಮ್ಸ್ ಅವೈಲಬಲ್ ಅಂತ ಹಾಕಿದ್ದಾರೆ. ಸೊ ಲೆಟ್ಸ್ ಸಿ, ಹೋಪ್ ಫಾರ್ ದ ಬೆಸ್ಟ್. ಇದೇ ರೂಮಲ್ಲಿ ಇದ್ದೀವಿ. ಹೌದಾ? ಇಲ್ಲ ಮೇಲೆ ಲಾಸ್ಟ್ ಟೈಮ್ ಒಂದು ಬಂದಾಗ ಅಲ್ಲೇ ಇದಂತೆ. ಹಲೋ, ಅದರ್ ಆಲ್ಟರ್ನೇಟಿವ್ಸ್ ಇದೆ, ನೋಡಿದ್ದೀವಿ ನಾವು. ಸೊ ಇಲ್ಲಿ ಸಿಕ್ತು ಅಂದರೆ ನಮ್ಮ ರೇಟಲ್ಲಿ ವಿ ವಿಲ್ ಸ್ಟೇ ಹಿಯರ್ ಓನ್ಲಿ, ಆರ್ ಎಲ್ಸ್ ವಿಲ್ ಗೋ ಫಾರ್ ಅನದರ್ ಒನ್. ಮಗ ಚೆನ್ನಾಗಿದೆ, ಚೆನ್ನಾಗಿದೆ. ನೈಸ್. ಸ್ವಲ್ಪ ಮಾತಾಡ್ಬೇಕು. ಮಾತಾಡೋಣ. ಫೈನಲಿ ನಾವು ಇದನ್ನೇ ಫಿಕ್ಸ್ ಮಾಡಿದ್ವಿ, ಸಖತ್ತಾಗಿದೆ ರೂಮು. ಸೊ ಇಲ್ಲಿಂದ ಟೆಂಪಲ್ ನೋಡಿದ್ರೆ ಅಲ್ಲಿದೆ, ಅದೇ ಟೆಂಪಲ್ಲು. ಬೆಟ್ಟ ಹತ್ಬೇಕು ಮೇಲವರೆಗೂ. ಸೊ ಸಾಯಂಕಾಲ ಪ್ಲ್ಯಾನ್ ಇರೋದು ಅದು. ಇವಾಗ ಹೋಗಿ ಸ್ವಲ್ಪ ಊಟ ಗೀಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ತೊಗೊಂಡು ಮೇ ಬಿ 5-6 o'clock ಸ್ಟಾರ್ಟ್ ಮಾಡ್ತೀವಿ ದರ್ಶನಕ್ಕೆ. ಸೊ ದಟ್ ಈಸ್ ದ ಪ್ಲ್ಯಾನ್ ಕರೆಂಟ್ಲಿ. ಇವಾಗ ವಿ ಆರ್ ಅನ್ಪ್ಯಾಕಿಂಗ್. ಕಾಸು ಪೇ ಮಾಡು. ವಾಟ್? ಕ್ಯಾಶಿಯರ್. ಅನ್ಪ್ಯಾಕಿಂಗ್. ಯೋ ಕ್ಯಾಶಿಯರ್. ಎಸ್ ಐ ಆಮ್ ದ ಕ್ಯಾಶಿಯರ್. ಥ್ಯಾಂಕ್ ಯು. ಸರ್ವಣ ಭವನ್. ಇವಾಗ ನಾವು ಸರ್ವಣ ಭವನಲ್ಲಿದ್ದೀವಿ. ಮೆನು ಅಲ್ಲಿದೆ ಹಿಂದೆಗಡೆ. ಅಲ್ಲಿ ಸುಮ್ಮನೆ ನೋಡಿ ಬಂದೆ, ಸಖತ್ತಾಗಿತ್ತು ಎಲ್ಲ ಡಿಶ್ಶು. ಏನು ಆರ್ಡ್ರ್ ಮಾಡೋದು ವಿಲ್ ಸಿ. ಪರಾಟ್ ಮೀಲ್ಸ್ ಏನಲ್ಲ, ಆಲ್ವೇಸ್ ಮೀಲ್ಸ್ ಬ್ರೋ. ಮೀಲ್ಸ್ ಅಣ್ಣ, ಮೀಲ್ಸ್ ಏನಾ? ಮೀಲ್ಸ್. ಇವ್ರು ರೈಸ್ ಎಲ್ಲಿರ್ತಾವಲ್ಲಿ, ರೈಸ್ ಎಲ್ಲಿಗೆ ಹಾಕ್ತಾರೆ? ಮೀಲ್ಸ್. ನಂದು ಇಲ್ಲಿ ಸಿಗ್ಬೇಕು ಇವತ್ತು, ಕೊಟ್ರೆ ಸರಿ. ಯಾ ಮೀಲ್ಸ್ ಬ್ಯಾಟಿಂಗ್. ಮೀಲ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿ ಒಂದು ನೆಮ್ಮದಿಯಾಗಿ ಒಂದು 3 hour ಮಲ್ಕೊಂಡ್ಬಿಡ್ತೀವಿ. ದಟ್ ಈಸ್ ದ ಪ್ಲ್ಯಾನ್. 4 ಗಂಟೆಗೆ ಈ ನನ್ನ ಮಗನಿಂದ 3 ಗಂಟೆಗೆ ಇದ್ದೆ. ಇಲ್ಲ ಗೈಸ್, ಇಲ್ಲ ನೆವಿ ಗೊರಕೆ ಹೊಡಿತಿದ್ದ, ಸೊ ನಿದ್ದೆ ಮಾಡೋಕ್ಕಾಗಲಿಲ್ಲ. 3 ಗಂಟೆಗೆ ಎದ್ದಿದ್ದಕ್ಕೆ ಕಾರಣ ಇವನೇ. ಅಲ್ರಾಮ್ ಬಿಟ್ಟಿದ್ದು ನಾನು 3:30, 3:45ಗೆ. ಹಾಫ್ ಆನ್ ಅವರ್ ಬೇಗನೆ ಇದ್ದಿದ್ದೀನಿ. ಫ್ರೀ ಅಲಾರಾಮ್ ಅಂತೆ. ಸೊ ಐ ನೀಡ್ ಅ ವೆರಿ ನೈಸ್ ಸ್ಲೀಪ್. ಬೇಡ. ಅಥೆಂಟಿಕ್ ತಮಿಳ್ನಾಡು ಹಪ್ಪಳ. ಪ್ಲೇಟ್ಗಿಂತ ಅಗಲ ಹಪ್ಪಳನೇ ಇದೆ. ಇದೇ ಪ್ಲೇಟ್. ಪ್ಲೇಟ್ ಒಳಗಡೆ ಹಪ್ಪಳ ಒಳಗಡೆ ಏನಿದೆ ಕೆಳಗಡೆ? ಇಲ್ಲ ಹಪ್ಪಳ ಒಳಗಡೆ ಏನಿದೆ? ರೈಸ್ ಇದೆ. ರೈಸ್ 3 ಜನ ತಿನ್ಬೋದು. ಸಾಂಬಾರ್, ಸ್ವೀಟು, ಪಲ್ಯ, ಸೈಡ್ಸ್. ಇದನ್ನೆಲ್ಲ ಬ್ಯಾಟಿಂಗ್ ಮಾಡೋಣ ಈಗ. ಗೈಸ್ ನಾವು ಇವಾಗ ಮಾಡಿದ್ದು ಊಟ, ನಾನು ಆಂಧ್ರದಲ್ಲಿ ಊಟ ಮಾಡಿದ್ದು ಜ್ಞಾಪನ ಬಂದ್ಬಿಟ್ಟು ನನಗೆ ಶ್ರೀಶೈಲಮಲ್ಲಿ. ಫಾರ್ ಎಕ್ಸಾಂಪಲ್, 2 ಜನ ನನ್ನಂಥವನು, ಇಬ್ರು ತಿಂದರೆ ಊಟನ ನಾನು ತಗೊಂಡಿದ್ದು ಹೊಟ್ಟೆ ತುಂಬುತ್ತೆ. ಒಬ್ಬ ತಿಂದರೆ ಹೊಟ್ಟೆ ಮುಂದೆ ಬರುತ್ತೆ. ಸಕಲಾಗಿತ್ತು ಮಾತ್ರ ಊಟ. ಟೇಸ್ಟ್ ಬಜೆಟ್ ಫ್ರೆಂಡ್ಲಿ. ಬರೀ 400 rupees ಅಷ್ಟೇ ಬಿಲ್ ಆಗಿದ್ದು. ನಾವು ಇಷ್ಟು ಜನ ಊಟ ಮಾಡಿದ್ದು ಮೀಲ್ಸು. ಸಖತ್ತಾಗಿತ್ತು ಮಾತ್ರ. ಇಟ್ ವಾಸ್ ಅಮೇಝಿಂಗ್. ನಾವು ಬಾಯ್ಸ್ ಎಲ್ಲ ಒಂದು ಬ್ರೇಕ್ ತೊಗೊಂಡು ಎಷ್ಟು ಗಂಟೆಗೆ ಒಂದು 3:30 ಊಟ ಮಾಡಿ ಬಂದಿವಿ. ಮಲ್ಕೊಂಡು ಎದ್ದೀವಿ. ಟೈಮ್ ಬಂದ್ಬಿಟ್ಟು 5. ಟೈಮ್ ಬಂದ್ಬಿಟ್ಟು ಈಗ 5:30. ಟೆಂಪಲ್ ಕ್ಲೋಸಿಂಗ್ 9:30 9:30ಗೆ ಟೆಂಪಲ್ ಕ್ಲೋಸಿಂಗು. ಸೊ ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗ್ತಾ ಇದ್ದೀವಿ. ನಮ್ದು ಪಂಚೆ ಗಿಂಚೆ ಎಲ್ಲ ಎವ್ರಿಥಿಂಗ್ ಇಸ್ ಡನ್. ಮಿಸ್ಟರ್ MS ಡೈರೆಕ್ಷನ್. ಸೊ ಪ್ರಾಬ್ಲಮ್ ಏನು ಅಂದರೆ ಟೆಂಪಲ್ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ. ಸೊ ಅದಕ್ಕೆ ಸ್ಮಾಲ್ ಕ್ಯಾಪ್ಚರಿಂಗ್ಸ್ ಇಲ್ಲೇ ಮಾಡ್ಕೊತಾ ಇದ್ದೀವಿ. ಈಚೆ ಹೋಗಾದ್ಮೇಲೆ ಸ್ವಲ್ಪ ಲೈಟಾಗಿ ಒಂದು ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ತೊಗೊಂಡು ಕ್ಯಾಮ್ರಾನ ಎಲ್ಲ ತೊಗೊಬಂದು ಇಲ್ಲಿ ಇಕ್ಬಿಟ್ಟು ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ತೀವಿ ಅಷ್ಟೇ. ದಟ್ ಈಸ್ ದ ಪ್ಲಾನ್. ಮಿಸ್ಟರ್ ಅವಳದ ಆಲ್ ದ ಬಾಯ್ಸ್. ಮಲಬಾರಿ ಗ್ಯಾಂಗರ್. ಯಾಕೋ ನಾಚಿಕೆ ಪಡ್ತಾವ ನಾವು ರೋಮಲ್ಲು? ಯಾಕೋ ಯಾಕೆ ನಾಚಿಕೆ ಪಡ್ತಾ ಇದೆ? ಬಾಳ ಹೋಗಲ್ಲ ಅಂತ ಫುಲ್ ಫಿಟ್ಟಾಗಿ ರೆಡಿ ಹಾಕೊಂಡು ಹೋಗ್ತಾ ಇದ್ದೀವಿ. ಟೆಂಪಲ್ ಅಲ್ಲಿದೆ. ಹೇಳಿಲ್ಲ. ಸೊ ಆ ರೂಮಲ್ಲಿ ಹೇಳ್ತಾ ಇದ್ದಂಗೆ ಫುಲ್
ವಾಕ್ ಮಾಡ್ಕೊಂಡು ಹೋಗ್ಬೇಕು ಮೇಲವರೆಗೂ. ಎಷ್ಟು ಕಿಲೋಮೀಟರ್ ಇದೆ ಮಗ ಮೇಲವರೆಗೂ? ಕಡಿಮೆನೇ 1 ಕಿಲೋಮೀಟರ್ ಇಲ್ಲ. ಸ್ಟೆಪ್ಸ್ 1000 ಅಂದ ಅವನು. ಇಲ್ಲ 600-700 ಸ್ಟೆಪ್ಸ್ ಇದೆ. 600 to 700 ಸ್ಟೆಪ್ಸು. ಸೊ ಇದೆಲ್ಲ ಮುಗಿಸ್ಕೊಂಡು ಕ್ಯಾಮ್ರಾ ಸಬ್ಮಿಟ್ ಮಾಡಿ, ಹೌದಾ, ಕ್ಯಾಮ್ರಾ ಸಬ್ಮಿಟ್ ಮಾಡಿ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ಸಿಗೋಣ. It's perfect for crying out loud at night, and you don't text and no call. Alright, I'm gonna head on my own. Alright, ಅವಾಗ್ಲಿಂದ ನಮ್ಮ ಫೋಟೋ ಶೂಟ್ ಮುಗಿತಾನೆ ಇಲ್ಲ. ಉಲ್ಟಾ ವಾಟ್ ಗೈಸ್, ಅಷ್ಟು ದೂರ 4 ಗಂಟೆಗೆ ಎದ್ದು ಬಂದು ಬಾರ ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ನನ್ನ ಮಕ್ಕಳು ಮಾಡ್ಕೊ ಕೂತವ್ರಿ ಇಲ್ಲಿ. ನೋಡಿ ಪಂಚೆಗಳು ಹಾಕೊಂಡು ಏನು ಫೋಟೋ ಶೂಟಲ್ಲಿ ಫೋಟೋ ತೆಗ್ಸಿದ್ದು ಫೋಟೋ ಶೂಟ್ ಮಾಡಿದ್ದು ಆರಾಮಲ್ಲಿ ಒಂದೇ ಒಂದು ಫೋಟೋ ನಂದು ಇರೋದಲ್ಲಿ. ಏನು ಆರಾಮಲ್ಲಿ. ಅದ್ರಲ್ಲಂತೂ ಇವನು ಮಿಸ್ಟರ್ ಡೈರೆಕ್ಷನ್ ಸ್ಟೈಲ್ ಮಗ ಹಿಂಗ್ ಬರ್ಬೇಕು, ಮಗ ಗೋಪುರ ಬರ್ಬೇಕು. ಎಲ್ರದ್ದು ಫೋಟೋ ನನ್ನ ಹತ್ರ ಇದೆ, ಎಲ್ಲ ಡಿಲೀಟ್ ಗೈಸ್ ಫೋನ್ ಸಬ್ಮಿಟ್ ಮಾಡೋದಕ್ಕೆ, ಕ್ಯಾಮ್ರಾ ಸಬ್ಮಿಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಸಿಗೋಣ. ಸೊ ಕರೆಕ್ಟಾಗಿ ನಾವು 6:30 ನಾವು ಸ್ಟಾರ್ಟ್ ಮಾಡಿದ್ದು ಮೇಲೆ ಹೋಗೋದಕ್ಕೆ. ಮಾಡಿ 6:30 ಮೇಲಿದ್ವಿ. ಹಾಂ, ಓಕೆನಾ. ದರ್ಶನ ಮುಗ್ದು ನಾವು ಹೊರಗಡೆ ಬರೋಷ್ಟರಲ್ಲಿ 7:40 ನಾವು ಅಲ್ಲಿ ಕೂತ್ಕೊಂಡು ತಿಂತಿದ್ವಿ. ಹೌದು. ಸೊ ಇವಾಗ ಟೈಮ್ ಬಂದ್ಬಿಟ್ಟು 8:30 ಆಲ್ಮೋಸ್ಟ್ 8:30 ಈಗ. ಸೂಪರ್ ಆಗಿತ್ತು ದರ್ಶನ. ನಾವು ಲಾಂಗ್ ವೇಟ್ ತೊಗೊಂಡಿಲ್ಲ, 100 ರೂಪೀಸ್ ಕೊಟ್ಬಿಟ್ಟು ಸ್ವಲ್ಪ ಜಲ್ದಿ ದರ್ಶನನೇ ಮಾಡಿದ್ವಿ. ಬಟ್ ಇಟ್ ವಾಸ್ ಅಮೇಝಿಂಗ್. ಲೈಕ್ ಆ ಗೋಲ್ಡನ್ ಗೋಪುರ ಮತ್ತು ಒಳಗಡೆ ಆ ವಿಗ್ರಹ ಏನೋ ಒಂಥರ ಪೀಸ್ಫುಲ್ ಆಗಿತ್ತು, ಸಖತ್ತಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸು. ಸೊ ಫಾರ್ ಎಕ್ಸಾಂಪಲ್ ನೀವು ಅಲ್ಲಿ ಹೋದ್ಮೇಲೆ ಮರ್ತೇ ಹೋಗ್ಬಿಡ್ತೀರಾ ಅಲ್ವಾ ಬ್ರೋ? ಲೈಕ್ ನಿಮ್ಮ ಮನಸ್ಸಲ್ಲಿ ಏನಿದೆ ಆಲ್ ದೋಸ್ ಥಿಂಗ್ಸ್, ಬಟ್ ಅಟ್ ದ ಎಂಡ್ ಏನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಿಲ್ಲ. ಬಟ್ ಯು ಶುಡ್ ಕಮ್ ಹಿಯರ್ ಒನ್ಸ್, ಟು ಬಿ ಆನೆಸ್ಟ್. ಒಂದ್ಸತಿ ಬಂದು ಪಳನಿ. ಫಾರ್ ಮೀ ಇಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್. ಇಟ್ ಈಸ್ ಬಿಕಾಸ್ ಆಫ್ ಮಿಸ್ಟರ್ ಸಂತೋಷ್. ನನ್ನ ಮೈಂಡಲ್ಲೇ ಇರಲಿಲ್ಲ, ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ, ಟು ಬಿ ಆನೆಸ್ಟ್. ಪಳನಿ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇದೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೆ ಇವರು ಅಂತ ಹೇಳ್ತಾ ಇದ್ದೀನಿ. ಇವನು ಮರ್ಯಾದೆ ಜಾಸ್ತಿ ಆಯಿತು. ಡಿನ್ನರ್ಗೆ ಪ್ಲ್ಯಾನ್ ಆಗ್ತಾ ಇದ್ದೀವಿ. ಸೇಮ್ ವೆಜ್, ಅಷ್ಟ ಪ್ಲ್ಯಾನ್. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇಲ್ಲಿಂದ ನೋಡಿ ಟೆಂಪಲ್ ಮೇಲೊಳಗಡೆ ಹತ್ಕೊಂಡು ಹೋಗ್ಬೇಕು. ಬಟ್ ಏನೋ ಗೊತ್ತಿಲ್ಲ, ನಾವು ಕೆಳಗಡೆ ಹಿಡ್ಕೊಂಡು ಬರಬೇಕಾದ್ರೆ ನಮ್ಮ ಕಾಲೆಲ್ಲ ಶೇಕ್ ಆಗ್ತಾಯಿತ್ತು. ನನಗೆ ಫಸ್ಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನನಗೆ ಏನೋ ವೀಕ್ನೆಸ್ ಏನಾದರೂ ಇದೆಯಾ ಅಂತ ಅನಿಸ್ತು. ಆಮೇಲೆ ದರ್ಶನ್ ಹಿಂದೆಗಡೆ ನಿಂತ್ಕೊಂಡು ನಾಳೆ ಹೆಂಗ್ ಹತ್ತೀನಿ ಅಂತ ಯೋಚನೆ. ಇಲ್ಲ ನನಗೆ ಫಸ್ಟ್ ಅದು ಶೇಕ್ ಆದಾಗ ನನಗೇನಾದ್ರು ವೀಕ್ನೆಸ್ ಇದೆಯಾ ಅನ್ನಿಸ್ತು. ಬರೀ ಲೆಫ್ಟ್ ಲೆಗ್ಗೆ ಶೇಕ್ ಆಗ್ತಾಯಿತ್ತು. ಆಮೇಲೆ ದರ್ಶನ್ ಬ್ರೋ ಕಾಲ್ ಶೇಕ್ ಆಗ್ತಾ ಇದೆ ಅಂದಾಗ ಮುಂದೆ ಶೇಕ್ ಆಗ್ತಾ ಇದೆಯಾ ಅಂತ ಅನಿಸ್ತು. ಆಮೇಲೆ ಇವನು ಹೇಳ್ದ ಸೇಮ್. ಆ್ಯಂಡ್ ನನ್ನ 4 ಜನಕ್ಕೂ ಸೇಮ್ ಎಕ್ಸ್ಪೀರಿಯನ್ಸ್. ಸೇಮ್ ಎಕ್ಸ್ಪೀರಿಯನ್ಸ್. ಐ ಡೋಂಟ್ ನೋ, ನನಗಂತೂ ಫ್ಲೋ ಹಂಗಿತ್ತು. ನೆವರ್ ಎಕ್ಸ್ಪೀರಿಯನ್ಸ್. ಬಟ್ ಬನ್ನಿ ಪಳನಿ ಟೆಂಪಲ್ ಬಂದು ಸುಬ್ರಹ್ಮಣ್ಯ ಸ್ವಾಮಿನ ದರ್ಶನ ಮಾಡಿ. ಸೋ ಪೀಸ್ಫುಲ್ ಇಟ್ ವಾಸ್. ಸೊ ಲೆಟ್ಸ್ ಗೋ ಫಾರ್ ಡಿನ್ನರ್. ಅಲ್ಲೇನಾ?
ಸೊ ಗೈಸ್ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ತಿರ್ಗಾ ರಿಟರ್ನ್ ಸರ್ವಣ ಭವನಕ್ಕೆ ಬಂದಿದ್ವಿ. ಸೊ ಒಳ್ಳೆ ಡಿನ್ನರ್ ಆಯಿತು. ನೂಲ್ ಪರೋಟ ಗೈಸ್, ಕರೆಕ್ಷನ್ ಮಾಡೋಕ್ಕಿಂತ ಮುಂಚೆ ನಾವೇನು ಹೇಳಿಲ್ಲ. ಪರೋಟ ತಿಂದು ಫ್ರೈಡ್ ರೈಸ್ ಅದು ಇದು ಗೋಳಿ ಸೋಡಾ ಕುಡ್ಕೊಂಡು ಇವಾಗೆಲ್ಲ ನಿಲನಕ್ಕೆ ಬಿಟ್ಟಿರೋದು. ಅವನೇನು ಹೇಳ್ತಾನೆ ಕೇಳಿಸ್ಕೊಡಿ. ಸೊ ಇವ್ನು ಹೇಳ್ದಾಗೇನೆ ನಮ್ಮ ಅಲ್ಲಿ ಹೋಗಿಲ್ಲ ಡಿನ್ನರ್ಗೆ, ಇಲ್ಲಿಗೆ ವಾಪಸ್ ಬಂದ್ವಿ. ಓಕೆ, ಯಾಕೆಂದರೆ ಲಂಚ್ ಇಲ್ಲಿ ಸಖತ್ತಾಗಿತ್ತು. ಸೊ ಡಿನ್ನರು ಸೇಮ್, ಇಟ್ ವಾಸ್ ಅಮೇಝಿಂಗ್ ಆ್ಯಂಡ್ ಚೀಪ್ ಆ್ಯಂಡ್ ಬೆಸ್ಟ್. ದಟ್ ಡಸಂಟ್ ಮೀನ್ ಕ್ವಾಲಿಟಿನೂ ಸಖತ್ತಾಗಿತ್ತು. ಸೊ ಅದಕ್ಕೆ ನಾವು ತಿರ್ಗಾ ಇಲ್ಲಿಗೆ ಡಿನ್ನರ್ಗೆ ಬಂದ್ವಿ. ಕ್ವಾಂಟಿಟಿ ಎಲ್ಲ ಸಕ್ಕತ್ತಾಗಿತ್ತು. ಕಾಫಿ ಹೇಳು ನೀನು ಕೊಡೋದಲ್ಲ ಲಾಸ್ಟ್ ಸೂಪರ್ ಆಗಿತ್ತು ಮಾತ್ರ ಎಲ್ಲ. ಸೊ ಹೋಲ್ ಡೇ ಕ್ರೇಜಿ ಆಗಿತ್ತು ನಮ್ದು ಇವತ್ತು. ವಿ ಎಂಜಾಯ್ಡ್ ಇಟ್ ಅ ಲಾಟ್. ಆಫ್ಟರ್ ವೆರಿ ಲಾಂಗ್ ಟೈಮ್ ದಿಸ್ ಗೈ ಈಸ್ ಕಮಿಂಗ್. ಅರೋಮಲ್ ಅಂತ ಇರ್ತೀನಿ ವ್ಲಾಗಲ್ಲಿ. ಸೊ ದಿಸ್ ಇಸ್ ದ ಗೈ, ಐ ಆಮ್ ಬ್ಯಾಕ್. ರೈಟ್. ಅಕ್ಷಯ್ ಬಂದಿಲ್ಲ, ಮಿಸ್ ಮಾಡ್ಕೊಂಡ್ವಿ ನಾವು ಇವತ್ತು ಅವನ್ನ. ಯಾ ಬಟ್ ಸೊ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ದಟ್ ಮೀನ್ಸ್ ಯು ಹ್ಯಾವ್ ಲೈಕ್ ದಿಸ್ ವ್ಲಾಗ್. ಸಬ್ಸ್ಕ್ರೈಬ್ ಮಾಡಿಬಿಡಿ. ನೋಡ್ಲಿಲ್ಲ ಅಂದ್ರೆ ನೋಡಿ ಇನ್ನು ಮುಂದೆ ಹೌದು, ನೀವು ಫಾರ್ವರ್ಡ್ ಮಾಡಿ ಇಲ್ಲ ಎಂಡಿಂಗ್ ಬರ್ತೀರಲ್ಲ ಆ ಟೈಮಲ್ಲಾರ ಸಬ್ಸ್ಕ್ರೈಬ್ ಮಾಡಬೇಕು. ಯಾ. ಸೊ ನಮ್ಮ ಫಾಲೋವರ್ಸ್ ಹೆಂಗ್ ಗೊತ್ತಾ, ಸ್ಟಾರ್ಟಿಂಗ್ ಹಿಂಗೆ ನೋಡ್ತಾರೆ, ಕೂಡ ಚೆನ್ನಾಗಿಲ್ಲ ಲಾಸ್ಟ್ ನೋಡೋಣ ಅಂತ ಹಿಂಗೆ ಲಾಸ್ಟ್ಗೆ ಹೋಗ್ತಾರೆ. ಕರೆಕ್ಟ್ ತಾನೆ? ಕರೆಕ್ಟ್. ಲಾಸ್ಟಲ್ಲಿ ಏನೋ ಇತ್ತು ಅಂದ್ರೆ ಲಾಸ್ಟಲ್ಲಿ ನೋಡ್ತಾರೆ. ಇಲ್ಲ ಬಿಡಲ್ಲ ಇವ್ನು ಯಾವನ ವಿಡಿಯೋ ಮಾಡಕ್ ಬರಲ್ಲ ಹಂಗೆ ಹಿಂಗೆ ಅಂತ ನೋಡ್ತಾರೆ. ನನ್ನ ವಿಡಿಯೋ ಹಂಗಿಲ್ಲ ಅಂತ ಅನ್ಕೊಂತೀನಿ, ಇವ್ರು ಫೀಡ್ಬ್ಯಾಕ್ ಕೊಟ್ಟಂಗೆ. ನಿಜ ಹೇಳ್ಬೇಕು ಅಂದ್ರೆ ಇಲ್ಲ, ನಾನು ಇರೋದು ಒಂದು ವಿಷಯ ಹೇಳ್ತೀನಿ. ನಾನೇ ನಿಮ್ದು ಯಾವ್ದೋ ಫುಲ್ ವಿಡಿಯೋ ನೋಡ್ಲಿಲ್ಲ. Shit! ಜೊತೆಗಿರೋ ನಾನೇ ನೋಡ್ಬೇಕು. ಅದೇ ದುಶ್ಮನ್ ನಾನೆಲ್ಲ ನೋಡ್ತೀನಿ. ಸಪೋರ್ಟ್ ಮಾಡ್ಬೇಕು ಬ್ರೋ. Alright guys, thank you so much for watching and see you on my next vlog. ನಾಳೆ ವ್ಲಾಗ್ ಇನ್ನೂ ಸಖತ್ತಾಗಿರುತ್ತೆ, ಬಟ್ ನಾನು ಹಾಕ್ಬೇಕಾದ್ರೆ 1 ವೀಕ್ ಆದ್ಮೇಲೆ ಹಾಕ್ತೀನಿ. ಯಾಕಂದ್ರೆ ಪೇಷಂಟ್ ಆಗಿರ್ತಾರೆ. ನಾಳೆ ಬೆಡ್ ರೆಸ್ಟ್ ಇರುತ್ತೆ. ಎಸ್ ನಾಳೆ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀವಿ ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ದ್ಯಾಟ್ ಬೀಯಿಂಗ್ ಸೆಡ್, ಚಾವ್. ಮಮ್ಮಿ ಐ ಆಮ್ ಸೋ ಸಾರಿ. ಇವನು ಕೊಟ್ಟಿದ್ದೀನಿ.